ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆ ಆಲ್ಮೋಸ್ಟ್ 6 ಗಂಟೆ 5:45 ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿದಿದ ನಂತರ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಅದೇ ದೋಸೆ ಹಿಟ್ಟಿಂದನೇ ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಅಂತ ನಿನ್ನೆ ರಾತ್ರಿನೇ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದ್ದೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ ಅಲ್ವಾ, ದೋಸೆ ಹಿಟ್ಟನ್ನು ರುಬ್ಬುವಾಗ ಅನ್ನನ ಹಾಕಿ ರುಬ್ಕೊಂಡ್ರೆ ದೋಸೆ ಹಿಟ್ಟು ಚೆನ್ನಾಗಿ ಉದುಗ್ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹಿಟ್ಟನ್ನು ಅಂದರೆ ಈ ಪಾತ್ರೆಯಲ್ಲಿ ಹಿಟ್ಟನ್ನು ರುಬ್ಬಿ ಹಾಕಿದಾಗ ಬರೀ ಕಾಲು ಭಾಗದಷ್ಟು ಮಾತ್ರ ಇದ್ದಿದ್ದು ಇವಾಗ ಫರ್ಮೆಂಟೇಷನ್ ಆಗಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ಕೆಲವರು ಅನ್ನನ ಹಾಕಿ ರುಬ್ಕೋತಾರೆ, ಕೆಲವರು ಹಾಗೇ ರುಬ್ಕೋತಾರೆ. ಈ ಚಳಿಗಾಲದಲ್ಲಿ ಅನ್ನನ ಹಾಕಿ ರುಬ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನೆಲ್ಲ ಹಾಕಿ ಹದ ಎಲ್ಲ ಮಾಡ್ಕೋತೀನಿ. ಅಂದರೆ ಇದಕ್ಕೇನೆ ಕಡಲೆಬೇಳೆ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಮಸಾಲೆ ದೋಸೆ ಥರ ಮಾಡ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆಗೂ ಸೆಟ್ ದೋಸೆ, ನಾರ್ಮಲ್ ದೋಸೆ ಅಂತ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಅಕ್ಕಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇ. ಅಂದರೆ ಮಸಾಲೆ ದೋಸೆ ಮಾಡ್ಕೊಂಡಾಗ ದೋಸೆ ಅಕ್ಕಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಸಾರಿ ದೋಸೆ ಅಕ್ಕಿ ಇಲ್ಲ ಅಂತಂದರೆ ನಾರ್ಮಲ್ ರೇಷನ್ ರೈಸ್ನೇ ಬಳಸ್ಕೊಂಡು ಮಸಾಲೆ ದೋಸೆ ಸಹ ಮಾಡ್ಕೊಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಮಸಾಲೆ ದೋಸೆ ಮಾಡ್ಕೋಬೇಕು ಅನ್ನೋ ಯಾವ ಐಡಿಯಾ ಕೂಡ ಇರಲಿಲ್ಲ. ಮಸಾಲೆ ದೋಸೆ ಮಾಡ್ಕೊಳ್ಳೋ ಐಡಿಯಾ ಇದ್ದಿದ್ರೆ ದೋಸೆ ಅಕ್ಕಿನೇ ಹಾಕಿ ಹಿಟ್ಟನ್ನು ರುಬ್ಬಿಟ್ಕೋತಿದ್ದೆ. ಮತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇದೇ ಹಿಟ್ಟಿಂದನೇ ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನು ಇವಾಗ ಹದ ಮಾಡ್ಕೊಂಡಿದ್ದಾಯಿತು. ಅದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆನೆಲ್ಲ ಬೇಯಿಸ್ಕೋಬೇಕು ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಮಸಾಲೆ ದೋಸೆಗೆ ಕೆಂಪು ಚಟ್ನಿ, ಮಸಾಲ ಕೆಂಪು ಚಟ್ನಿ ಇದೆ ಅಲ್ವಾ, ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಅದೆಲ್ಲನೂ ಇವಾಗ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 hour ಆದ್ರೂ ಬೇಕಾಗುತ್ತೆ. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ. ಅಂದರೆ ಆಲೂಗಡ್ಡೆ ಪಲ್ಯದಿಂದ ಹಿಡಿದು ನಾರ್ಮಲ್ ಚಟ್ನಿ ಮತ್ತು ಕೆಂಪು ಚಟ್ನಿ ಮತ್ತು ದೋಸೆನ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರೇ ಮತ್ತು ರೋಸ್ಟ್ ಮಾಡಿದ್ರೇ ಚೆನ್ನಾಗಿರೋದಲ್ವ, ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಬೇಗನೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ತೊಳೆದಿದ ನಂತರ ಅದಕ್ಕೆ ಬೇಯೋಷ್ಟು ನೀರನ್ನು ಹಾಕಿ ಆಲೂಗಡ್ಡೆನ ಈ ಥರ ಕಟ್ ಮಾಡಿಕೊಂಡು ಒಂದೇ ಸಾರಿ ಬೇಯಿಸ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಕೊಂಡು ಇಲ್ಲಿ ಪಲ್ಯ ಮಾಡ್ಕೊಳ್ಳೋದು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಈರುಳ್ಳಿನಲ್ಲಿ ಅರ್ಧದಷ್ಟು ಈರುಳ್ಳಿನ ಈ ಮಸಾಲ ಕೆಂಪು ಚಟ್ನಿ ಮಾಡ್ಕೋತೀನಲ್ವ ಅದಕ್ಕೆ ಬಳಸ್ಕೋತೀನಿ. ಹಾಗಾಗಿ ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಹಾಗೆ ಮಸಾಲ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿ ನೀರಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ
ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆ ಥರ ನೆನೆಸಿಟ್ಕೊಂಡು ರುಬ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮಸಾಲ ಕೆಂಪು ಚಟ್ನಿಗೆ. ಹಾಗೆಯೇ ನೀರನ್ನೆಲ್ಲ ಹಾಕಿ ಮತ್ತು ಜಾಸ್ತಿ ಹೊತ್ತು ರುಬ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಡ್ರೈ ಆಗಿ ಕೂಡ ರುಬ್ಕೊಂಡು ನೋಡಿ, ಹಾಗೆ ಬಿಸಿ ನೀರಲ್ಲಿ ನೆನೆಸಿಟ್ಟು ಕೂಡ ರುಬ್ಕೊಂಡು ನೋಡಿ. ನೆನೆಸಿಟ್ಕೊಂಡು ಮಾಡ್ಕೊಂಡಿರ್ತೀವಲ್ವ ಕೆಂಪು ಚಟ್ನಿ, ಅದು ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಇನ್ನು ಈ ಮಸಾಲೆ ಕೆಂಪು ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಸಹ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯಕ್ಕೂ ಕೂಡ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊತೀನಿ. ಇವಾಗ ಮಸಾಲ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಈರುಳ್ಳಿನ ಸೇರಿಸಿ ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಸಹ ಹಾಕ್ಕೋತೀನಿ. ಹಾಗೆಯೇ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ ಅಲ್ವಾ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಆ ನೀರನ್ನೆಲ್ಲ ಶೋಧಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ, ಅಂದರೆ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಜೀರಿಗೆ, ನಿಮಗೆ ಜೀರಿಗೆ ಫ್ಲೇವರ್ ಜಾಸ್ತಿ ಇಷ್ಟ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನಾನು ಒಂದು ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನು ಹಾಕ್ತೇನೆ ರುಬ್ಕೋಬೇಕು ಇದನ್ನು. ಏಕೆಂದರೆ ಮೆಣಸಿನ್ಕಾಯಿ ಏನಿತ್ತು, ಒಣಗಿರುವಂಥ ಮೆಣಸಿನ್ಕಾಯಿ, ಅದನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ವ, ಅದರೊಳಗಡೆ ಎಲ್ಲ ನೀರು ಹೋಗಿರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ ತೆಳುವಾಗಿಬಿಡುತ್ತೆ, ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಚಟ್ನಿ ಅಂದರೆ ಗಟ್ಟಿ ಚಟ್ನಿ ಥರ ಇರಬೇಕದು. ಅದಕ್ಕೋಸ್ಕರ ನೀರನ್ನು ಹಾಕ್ತೇನೆ ಇದನ್ನು ರುಬ್ಕೋಬೇಕು. ಕೆಲವರಿಗೆ ಜೀರಿಗೆ ಫ್ಲೇವರ್ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆ ಈ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಜಾಸ್ತಿ ಅಂತಂದರೆ ಬೆಳ್ಳುಳ್ಳಿನೂ ಸಹ ಜಾಸ್ತಿ ಹಾಕ್ಕೋಬೋದು. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದೇ ಮಿಕ್ಸಿ ಜಾರಲ್ಲೇ ಚಟ್ನಿನೂ ಕೂಡ ರುಬ್ಕೋಬೇಕು. ಇವತ್ತು ಸ್ವಲ್ಪ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಸಹ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಬಳಸ್ಕೋಬೇಕು, ಆವಾಗಲೇ ಟೇಸ್ಟ್ ಬರೋದು. ಕಂಪ್ಲೀಟ್ ತೆಂಗಿನಕಾಯಿ ಚಟ್ನಿನೇ ಬೇರೆ, ಇನ್ನು ನಾರ್ಮಲ್ ಚಟ್ನಿನೇ ಬೇರೆ, ಇನ್ನು ಕಡಲೆನ ಹಾಕಿ ಮಾಡುವಂಥ ಚಟ್ನಿನೇ ಬೇರೆ ಇರುತ್ತೆ. ಇದೊಂಥರ ಸಖತ್ತಾಗಿರುತ್ತೆ ಚಟ್ನಿ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಕಡಲೆಗಿಂತ ತೆಂಗಿನಕಾಯಿ ಕಡಿಮೆನೇ ಇರಬೇಕು, ಕಡಲೆ ಜಾಸ್ತಿ ಇರಬೇಕು. ಇವಾಗ ಅದೇ ಮಿಕ್ಸಿ ಜಾರ್ಗೆ ಕಡಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಎಷ್ಟಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಬೇಕು ಅಂದರೆ ಹುಣಸೆ ಹಣ್ಣನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಶುಂಠಿ ಬೇಕು ಅಂದ್ರೂ ಸಹ ಹಾಕ್ಕೋಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ. ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಒಂದೆರಡು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರೋವಂಥ ಚಟ್ನಿ ರೆಡಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ಇದನ್ನು ನೀರು ಚಟ್ನಿ ಥರ ಮಾಡ್ಕೋಬೋದು, ಇಲ್ಲಾಂದರೆ ಗಟ್ಟಿ ಚಟ್ನಿ ಥರನಾದ್ರೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಹುಳಿ ಇಷ್ಟ ಆಯಿತು ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೋದು. ಸ್ವಲ್ಪ ಸ್ವೀಟಿಶ್ ಇಷ್ಟ ಆಯಿತು ಅಂತಂದರೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆ ರೀತಿ ಮಾಡ್ಕೊಂಡು ನೋಡಿ. ಒಂದೇ ಥರ ಚಟ್ನಿ ಮಾಡ್ತಾ ಇರ್ತೀವಿ, ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೂ ಕೂಡ ಚಟ್ನಿ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಆಲೂಗಡ್ಡೆ ಬೆಂದಿತ್ತು, ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಹಾಗೆ ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿಯಾಗಿ ಆಗೋ ತನಕ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ತುರಿದಿಟ್ಕೊಂಡಿರುವಂಥ ಶುಂಠಿನ ಹಾಕಿ ಮತ್ತು ಇದನ್ನು 1 ನಿಮಿಷ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದಾದ ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಲವ್ರಿಗೆ ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿದರೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೆಯಲ್ಲಿ ಆದಷ್ಟು ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಅದೇ ಥರನೇ ಮಾಡ್ಕೋತೀನಿ. ಇವಾಗ ಈರುಳ್ಳಿನ ಹಾಕಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತೀನಿ, ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಹಾಗೆಯೇ ಬಿಡ್ತೀನಿ, ಒಂದು ಸ್ವಲ್ಪ ಹೊತ್ತು ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಆಗ್ತಾ ಇರಲಿ ಅಂತ. ಅಷ್ಟರಲ್ಲಿ ಆಲೂಗಡ್ಡೆ ಬೆಂದಿರುತ್ತಲ್ವ, ಈ ವೆಯ್ಟ್ ಎಲ್ಲ ತೆಗೆದು ಹಾಗೆಯೇ ಬಿಸಿ ನೀರಿರುತ್ತಲ್ವ ಅದನ್ನೆಲ್ಲ ಬಸ್ತು ಇನ್ನೊಂದು ಸ್ವಲ್ಪ ತಣ್ಣೀರನ್ನ ಹಾಕಿ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೋತೀನಿ. ಈ ಆಲೂಗಡ್ಡೆ ಸ್ವಲ್ಪ ಸ್ಮೂತಾಗೇ ಇರುತ್ತೆ, ಅಂದರೆ ಸಾಫ್ಟಾಗೇ ಇರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಗಟ್ಟಿ ಗಟ್ಟಿ ಅಂತೆಲ್ಲ ಅನಿಸೋದಿಲ್ಲ. ಹಾಗಾಗಿ ಇದನ್ನೇನು ಫಸ್ಟೇ ಮ್ಯಾಶ್ ಮಾಡ್ಕೋತಾ ಇಲ್ಲ,
ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಅದಾದ ನಂತರ ಸಹ ಮ್ಯಾಶ್ ಮಾಡ್ಕೋಬೋದು ಅಂತ ಡೈರೆಕ್ಟಾಗಿ ಇವಾಗ ಒಗ್ಗರಣೆಗೆ ಹಾಕೋತೀನಿ. ಅಷ್ಟರಲ್ಲಿ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿತ್ತು. ಇದರಲ್ಲೂ ಅಷ್ಟೇ ಈರುಳ್ಳಿ ಅರ್ಧಂಬರ್ಧ ಬೆಂದಿದ್ರೇ ಚೆನ್ನಾಗಿರುತ್ತೆ. ಇವಾಗ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋದು. ಒಂದೆರಡು ಸತಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ತುಂಬ ಸ್ಮೂತಾಗಿ ರೆಡಿ ಆಗೋಗ್ಬಿಡುತ್ತೆ. ನಾನು ಮೊದಲೇ ಹೇಳಿದಾಗೆ ಕೆಲವ್ರಿಗೆ ಆಲೂಗಡ್ಡೆ ಮಧ್ಯದಲ್ಲಿ ಒಂದೊಂದು ಗಟ್ಟಿ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆಲೂಗಡ್ಡೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ, ಸ್ಮೂತಾಗಿದ್ದರೆ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಿ ಫುಲ್ ಮ್ಯಾಶ್ ಆಗಿರಬೇಕು, ಆ ಥರ ಇಷ್ಟ. ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನಿಂಬೆಹಣ್ಣಿನ ರಸ, ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿಯೇ ಇರಬೇಕು, ಎಲ್ಲೂ ಕೂಡ ಗಂಟು ಇರಬಾರ್ದು. ಆ ಥರ ರೆಡಿ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ. ಹಾಗೆ ಒಗ್ಗರಣೆಗೆ ಅಂದರೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಆ ಹಂತದಲ್ಲಿ ಬೇಕಿದ್ದರೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು. ನೆನ್ನೆ ರಾತ್ರಿ ಕಾಜು ಮಸಾಲ ಮಾಡಿದ್ದೆ ಅಲ್ವಾ, ಗೋಡಂಬಿ ಜಾಸ್ತಿನೇ ಬಳಸ್ಕೊಂಡಿದ್ದೆ. ಮತ್ತು ಬೆಳಿಗ್ಗೆ ಗೋಡಂಬಿನ ಹಾಕಿದ್ರೆ ಪಿತ್ತ ಥರ ಏನಾದರೂ ಆಗಿಬಿಡ್ಬೋದು ಅಂತ ಗೋಡಂಬಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಾಕ್ಕೊಳ್ಳಿ. ನಂತರ ಇವಾಗ ಹೆಂಚನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ, ಅಂದರೆ ಹೆಂಚು ಕಾದಿದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಗ್ರೀಸ್ ಮಾಡ್ಕೊಳ್ಳೋದು. ಬಟ್ಟೆಯಿಂದನಾದ್ರೂ ಗ್ರೀಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈರುಳ್ಳಿನ ಕಟ್ ಮಾಡಿಕೊಂಡು ಅದರಿಂದನೂ ಸಹ ಗ್ರೀಸ್ ಮಾಡ್ಕೋಬೋದು. ಮತ್ತು ಅದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ನೀರನ್ನು ಚಿಮುಕಿಸಿ ಮತ್ತು ಇದನ್ನು ಈ ರೀತಿ ಒರೆಸ್ಕೋಬೇಕು. ನೀವೇನಾದ್ರೂ ತವದಲ್ಲಿ ಜಾಸ್ತಿ ಎಣ್ಣೆ ಬಿಟ್ಟಿದ್ರಿ ಅಂತಂದರೆ ದೋಸೆನ ಹಾಕಿದಾಗ ಅದು ರೋಸ್ಟ್ ಆಗೋದಿಲ್ಲ ಕರೆಕ್ಟಾಗಿ, ಮಧ್ಯದಲ್ಲಿ ಸ್ವಲ್ಪ ಗಾಳಿ ತುಂಬ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅಂದರೆ ನಾರ್ಮಲ್ ಮಸಾಲೆ ದೋಸೆ ಬರುತ್ತಲ್ವ, ಆ ಥರ ಬರೋದಿಲ್ಲ, ಮಧ್ಯದಲ್ಲಿ ತುತ್ತು ಈ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀರನ್ನು ಚಿಮುಕಿಸಿ ಅದಾದ ನಂತರ ಬಟ್ಟೆಯಿಂದ ಒರೆಸಿ ಅದಾದ ನಂತರ ಈ ಥರ ದೋಸೆ ಹಿಟ್ಟನ್ನು ಹಾಕಿ ತೆಳುವಾಗಿ ಹರಡಿಸ್ಕೊಂಡು ಇದ್ರ ಮೇಲೆ ಬೆಣ್ಣೆ, ತುಪ್ಪ, ಎಣ್ಣೆ ಏನಾದ್ರೂ ಹಾಕಿ ರೋಸ್ಟ್ ಮಾಡ್ಕೋಬೋದು. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ದೋಸೆನ ಇನ್ನೊಂದು ಸಾರಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಏಕೆ ಅಂತಂದರೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿರ್ತೀವಲ್ವ, ಹಬೆನಲ್ಲೇ ಮೇಲ್ಗಡೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ, ಮತ್ತು ಅದನ್ನು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಯೂಶಲಾಗಿ ಮಸಾಲೆ ದೋಸೆಗಳಿಗೆ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಈ ಥರ ಮಸಾಲ ಕೆಂಪು ಚಟ್ನಿನ ಹಾಕಿ ಅದಾದ ನಂತರ ಆಲೂಗಡ್ಡೆ ಪಲ್ಯನ ಹಾಕಿ ಒಂದೇ ಸಾರಿ ಈ ಥರ ಫೋಲ್ಡ್ ಮಾಡಿ ಕೊಡ್ತಾ ಇರ್ತಾರೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ದೋಸೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಕೆಂಪುಗಾಗೋ ತನಕ ರೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಕೆಂಪು ಚಟ್ನಿನ ಸವರಿ ಅದಾದ ನಂತರ ಆಲೂಗಡ್ಡೆ ಪಲ್ಯನ ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಮಸಾಲೆ ದೋಸೆನ ಸರ್ವ್ ಮಾಡಿದ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಧ್ಯದಿಂದ ಅಂದರೆ ದೋಸೆ ಮಧ್ಯದಿಂದ ಆಲೂಗಡ್ಡೆ ಪಲ್ಯ ಇಟ್ಟಿರ್ತೀವಲ್ವ, ಅಲ್ಲಿಂದ ಓಪನ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಮಸಾಲೆ ದೋಸೆನ. ಹಾಗೆ ಕೆಲವ್ರಿಗೆ ಎಕ್ಸ್ಟ್ರಾ ಆಲೂಗಡ್ಡೆ ಪಲ್ಯ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಇನ್ನೊಂದು ಸಾರಿ ಆಲೂಗಡ್ಡೆ ಪಲ್ಯನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಸೀರೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಫಾಲ್ಸ್ ತರೋದಿತ್ತು, ಹಾಗೆ ಲೈನಿಂಗ್ ಎಲ್ಲ ತೊಗೊಂಡು ಬರೋದಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.